ಇಂದು ದಿನಾಂಕ 29/5/2024ರಂದು ಕೃಷಿ ಕೂಲಿಕಾರ ಸಂಘದ ಜಿಲ್ಲಾ ಸಮಿತಿ ಸಭೆಯನ್ನು ಜಿಲ್ಲಾ ಸಭೆ ನಿರ್ವಹಿಸಲಾಯಿತು. ಈ ಸಭೆಯು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಇಸಾಮುದ್ದೀನ್ ಓತಿಗಿ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ವಶಿಕೆರೆ ಅವರ ಉಪಸ್ಥಿತರಿದ್ದು ತಾವಲ್ ಸಾಬ್ ನದಾಬ್ ಅವರು ಸಹ ಏನಪ್ಪ ಅಂದ್ರೆ ಭಾಗವಹಿಸಿದ್ರು. ಸಭೆಯಲ್ಲಿ ಕೃಷಿ ಕೂಲಿಕಾರರಿಗೆ ಆಗ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಬಗ್ಗೆ ತೀವ್ರವಾಗಿ ಚರ್ಚೆ ಮಾಡಿಸಲಾಯಿತು. ವಿಶೇಷವಾಗಿ ಕೃಷಿ ಕೂಲಿಕಾರರಿಗೆ ಇಂದಿನ ದಿನಮಾನದಲ್ಲಿ ನಿವೇಶನ ಹಕ್ಕುಪತ್ರ, ಸರ್ಕಾರಿ ಜಮೀನು ಸಾಗುವಳಿ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಭಾಳ ದೌರ್ಜನ್ಯ ಹಾಗೂ ಮನೆ ನಿವೇಶನ ಬಗ್ಗೆ ವಿಸ್ತೃತವಾಗಿ ಸಭೆ ಏನಪ್ಪ ಅಂತಂದ್ರೆ ನಡೆಸಲಾಯಿತು. ಈ ಸಭೆಯನ್ನು ಉದ್ದೇಶಿಸಿ ಇಸಾಮುದ್ದೀನ್ ಜಿಲ್ಲಾಧ್ಯಕ್ಷರು ಅವರು ಸಹ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮದೆಲ್ಲ ಉಪಸ್ಥಿತರಿದ್ದು ಎಲ್ಲ ರಾಜ್ಯ ಸಮಿತಿಯ ತೀರ್ಮಾನಿಸಿದಂತಹ ಎಲ್ಲ ನಿಯಮಗಳನ್ನು ನಾವು ಜಾರಿ ತರುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಸಭೆಯನ್ನು ಮುಂದುವರಿಸಲಾಗಿದೆ. ಈಗಾಗಲೇ ಇವತ್ತು 2024ನೇ ಸಾಲಿನ ದಿನಾಂಕ 29ನೇ ಸಾಲಿನ ಇವತ್ತು ರಾಜ್ಯದಿಂದ ಬಂದಂಥ ರಾಜ್ಯ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಚಂದ್ರಪ್ಪ ವಶಿಕೆರೆ ಅವರು, ತಾವಲ್ ಸಾಬ್ ಲದಾವ್, ದೇವಾನಂದ್ ಬಿ ಗಾಯಕ್ವಾಡ್, ಅಂಬುಬಾಯಿ ಮಾಳ್ಗೆ, ಬಸವಂತ, ನಮ್ಮದು ಮಹೇಶ್ ಕಾಟೆ ಹಾಗೂ ಎಲ್ಲ ಇಡೀ ಬೀದರ್ ಜಿಲ್ಲೆಯ ಡಿಸ್ಟ್ರಿಕ್ಟ್ ಕಮಿಟಿ ಎಲ್ಲ ಸದಸ್ಯರು ಇಲ್ಲಿ ಸೇರಿ ಇವತ್ತು ಎಲ್ಲ ಕಾರ್ಮಿಕರ ಬಗ್ಗೆ ಚರ್ಚೆ ಮಾಡಲಾಯಿತು. ಕಾರ್ಮಿಕರಿಗೆ ಏನು ಕಷ್ಟ ಇದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ, ಏನು ಕುಂದುಕೊರತೆ ಇದೆ, ನಮ್ಮ ಕಾರ್ಮಿಕರಿಗೆ ಸರಿಯಾಗಿ ಕೆಲಸ ಸಿಗ್ತದನ ಇಲ್ಲ, ಹಾಗೆ ಕೂಲಿ ಕಾರ್ಮಿಕರಿಗೆ ಮನೆ ನಿವೇಶನ ಸಿಗ್ತಾವ ಇಲ್ಲ, ಹಾಗೂ ಅರಣ್ಯ ಭೂಮಿ ಯಾರು ಹೊಡೆದಾರ ಅವರಿಗೆ ಪಟ್ಟ ಶಿಫಾರಂ ಸಿಕ್ಕದ ಇಲ್ಲ, ಅರಣ್ಯದವರು ಏನು ದೌರ್ಜನ್ಯ ಮಾಡ್ತಾ ಇದ್ದಾರ, ಇದನ್ನು ಕುಂದುಕೊರತೆ ಎಲ್ಲ ಜಿಲ್ಲೆಯಲ್ಲಿ ಏನು ಕುಂದುಕೊರತೆ ಇದೆ ಕಾರ್ಮಿಕರ ಪರವಾಗಿ ಎಲ್ಲ ನಮ್ಮ ಜಿಲ್ಲಾ ಸಮಿತಿ ಎಲ್ಲ ಸದಸ್ಯರಿಗೆ ಆಹ್ವಾನವನ್ನು ರಾಜ್ಯ ಸಮಿತಿಯನ್ನು ತೀರ್ಮಾನ ಕೊಟ್ಟಿತ್ತು. ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇಲ್ಲಿ ರಾಜ್ಯ ಸಮಿತಿಯವರು ಚರ್ಚೆ ಮಾಡಿದ್ದೆವು, ಜಿಲ್ಲಾ ಸಮಿತಿಯವರೆಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಇದನ್ನು ಕೈಗೆತ್ಕೋಬೇಕಂತ ಹೇಳಿ ನಾವು ಇಡೀ ಬೀದರ್ ಜಿಲ್ಲೆಯ ಜಿಲ್ಲಾ ಸಮಿತಿ ಸದಸ್ಯರೆಲ್ಲ ತೀರ್ಮಾನ ಮಾಡಿದ್ದೇವೆ. ಹಾಗೂ ಈಗ ಇದೇ ಬರೋದು ಜೂನ್ 16ನೇ ತಾರೀಕಿಗೆ ಕೂಡ ನಾವು ಮತ್ತು ಬೀದರ್ ಜಿಲ್ಲಾ ಸಮಿತಿ ನಾವು ಮತ್ತು ಮೀಟಿಂಗ್ ಕರೆಯಲಾಗಿದೆ ಅಂತ ಚರ್ಚೆ ಮಾಡಿದ್ದೇವೆ. ಮತ್ತು 16ನೇ ತಾರೀಕಿಗೆ ಎಲ್ಲರೂ ಬರಬೇಕಂತ ಹೇಳಿ ನಾವು ರೆಗ್ಯುಲೇಷನ್ ಮಾಡಿ ಎಲ್ಲರನ್ನು ಬರ್ಲಿಕ್ಕೆ ಆಹ್ವಾನ ಮಾಡಿದೆವು. 16ನೇ ತಾರೀಕಿಗೆ ನಾವು ಬೀದರ್ ಜಿಲ್ಲೆಯಲ್ಲಿ ಮತ್ತು ನಾವು ಎಲ್ಲ ಚರ್ಚೆ ಮಾಡಿ ಬೀದರ್ ಜಿಲ್ಲೆ ಏನು ಕುಂದುಕೊರತೆ ಏನು ಕಾರ್ಮಿಕರದು ಇದೆ ಅದನ್ನೆಲ್ಲ ಸರಿಪಡಿಸಬೇಕು ಅಂಥೇಳಿ ನಾವೆಲ್ಲ ಚರ್ಚೆ ಮಾಡಬೇಕಂತೇಳಿ ಇವತ್ತೆಲ್ಲ ಎಲ್ಲ ಸಂಘಟನೆ ಸದಸ್ಯರೆಲ್ಲ ತೀರ್ಮಾನ ಮಾಡಿದ್ದೇವೆ. ಆಗ ಮುಂದಿನ ದಿನಗಳಲ್ಲಿ ನಾವು ಕೂಲಿ ಕಾರ್ಮಿಕರಿಗೆ ಒಂದು ಏನಂತಂದ್ರೆ ಒಂದು ಶಿಬಿರ ನಡೆಸಬೇಕು ಅಂಥೇಳಿ ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಕೂಲಿ ಕಾರ್ಮಿಕರಿಗೆ ಏನು ಶಿಬಿರ ನಡೆಸಬೇಕು ಅಂತಂದ್ರೆ, ನಾವು ಕೂಲಿ ಮಾಡಬೇಕಾದ್ರೆ ಯಾವ ಥರ ನಾವು ಕೂಲಿ ಮಾಡಬೇಕು, ಕಾಯಕ ಬಂಧು ಇದ್ದವ್ರು ಯಾವ ಥರ ನಾವು ಕಾಯಕ ಬಂಧು ಮಾಡಬೇಕು, ಕಾಯಕ ಬಂಧು ಇದ್ದವ್ರಿಗೆ ಏನು ಕೆಲಸ ಮಾಡಬೇಕು, ಕೂಲಿ ಮಾಡೋರು ಯಾವ ಥರ ಕೆಲಸ ಮಾಡಬೇಕು, ಕೆಲಸ ಕೊಡೋಂಥ ಗ್ರಾಮ ಪಂಚಾಯತ್ ಸದಸ್ಯರು ಆಗಲಿ, ಪಿ ಡಿ ಒ ಆಗಲಿ, ಇ ಒ ಆಗಲಿ, ಅವರಿಗೂ ಕೂಡ ಒಂದು ಕಾಯಕ ಬಂಧು ಕಾರ್ಯಕ್ರಮ ಮಾಡಬೇಕಂತೇಳಿ ನಾವು ಒಂದು ಮುಂದಿನ ದಿನಗಳಲ್ಲಿ ವಿಚಾರ ಮಾಡ್ತಾಯಿದ್ದೀವಿ. ಕಾಯಕ ಬಂಧು ಕಾರ್ಯಕ್ರಮ ಮಾಡಬೇಕಂತೇಳಿ ನಾವು ಯಾಕೆ ವಿಚಾರ ಮಾಡ್ತಾಯಿದ್ದೇವೆ ಅಂತಂದ್ರೆ, ಇಲ್ಲಿ ಇದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರು ನಾವು ನಮ್ಮದೇ ಉದ್ಯೋಗ ಖಾತ್ರಿ ಅಂತ ಅವರು ಅರ್ಥ ಮಾಡ್ತಾ ಇದ್ದಾರೆ.
ಹಾಗೂ ಆ ಸಿಬ್ಬಂದಿನೂ ಕೂಡ ಎಲ್ಲ ಈಗ ನಮ್ಮದೇ ಅದ ಎಲ್ಲ ನಾವು ಆಗಿದೆ ಮಾಡಿದಾಯ್ತದ ಅಂತ. ಆದ್ರೆ ಕಾರ್ಮಿಕರ ಪರವಾಗಿ ಬಂದಿದ್ದು ಕೆಲಸ ಅವರು ಏನಾದರೂ ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. ಆ ಜನರನ್ನ ಉಪಯೋಗಿಸಿ ಆ ಜನರ ಅಕೌಂಟಿಗೆ ದುಡ್ಡು ಬರೋಂಥ ವ್ಯವಸ್ಥೆ ಎಲ್ಲ ಆಗಿದೆ. ಯಾಕಂದರೆ ಜನರನ್ನ ಯಾರು ಉಪಯೋಗಿಸ್ತಿರಲಿಲ್ಲ ಸರಿಯಾಗಿ ಅಂತ. ದಿನ 100 ದಿನ ಕೆಲಸ ಯಾರು ಆಯ್ತಾವ ಅಂತಂದ್ರೆ ಯಾರು ಕೆಲಸ ಮಾಡೋಂಗಿಲ್ಲ. ಅವ್ರು 100 ದಿನ ಆಯ್ತಾವ. ಯಾರು ಕೆಲಸ ಮಾಡ್ತಾರೆ ನಿರಂತರ ಯಾರು ದುಡಿಲಕ್ಕೆ ಹೋಗ್ತಾರ, ಯಾರು ಅವ್ರು ದುಡ್ದಾರ ಅವ್ರದ್ದು 100 ದಿನ ಇಲ್ಲಿವರೆಗೆ ಆಗಿಲ್ಲ ಅಂತೇಳಿ ನಾವು ಕೂಡ ನಾವು ಚರ್ಚೆ ಮಾಡಲಾಗಿದೆ ಗೊತ್ತಾ. ಹಾಗಾಗಿ ಎಲ್ಲ PDO, JE, ಕಂಪ್ಯೂಟರ್ ಆಪ್ಟರ್, JEO, CO ಎಲ್ಲರೂ ಕೂಡ ಇದನ್ನು ಗಮನ ಹರಿಸಬೇಕು. ಇಡೀ ನಮ್ಮ ಬೀದರ್ ಜಿಲ್ಲೆಯ ನಿರಂತರವಾಗಿ ಕೂಲಿ ಕಾರ್ಮಿಕರಿಗೆ ನೇರವಾಗಿ ಕೆಲಸ ಕೊಡಬೇಕು. ನೇರವಾಗಿ ಕೆಲಸ ಕೊಟ್ಟಿದ್ರೆ ಅವ್ರಿಗೆ JE, EO ಇವರು ಅಡೆತಡೆ ಮಾಡ್ತಾಯಿದ್ದಾರೆ. ಅಡೆತಡೆ ಮಾಡಲಾರ್ದಂಗೆ ಎಲ್ಲ ನೋಡ್ಕೋಬೇಕಂತೇಳಿ ಗೊತ್ತಿಲ್ಲ ನಾವು ಚರ್ಚೆ ಮಾಡಲಾಯಿತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತು 16ನೇ ತಾರೀಕಿಗೆ ನಾವು ಒಳ್ಳೆಯ ಮೀಟಿಂಗ್ ಮಾಡಿ ಆ ಮೀಟಿಂಗ್ದಾಗ ಏನು ನಿರ್ಧಾರ ಮಾಡ್ತಾರೆ ಎಲ್ಲರೂ ಕಲಿತು ಅದನ್ನು ಪಾಲಿಸ್ತೇವೆ, ಅದನ್ನು ಮುಂದುವರಿಸ್ತೇವೆ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದು ನಮ್ಮದು KJ ನ್ಯೂಸ್ ಇಂಡಿಯಾ ಡೈರೆಕ್ಟರ್ ಆದಂಥ ಮಹೇಶ್ ಕಾಟೆ ಅವರು ಕೂಡ ಇವತ್ತು ನಮ್ಮ ಬಯಟವನ್ನು ತುಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಗರೀಬರ ಸುದ್ದಿನೂ ಎಲ್ಲ ಕಡೆ ಮುಟ್ಟಿಸ್ಬೇಕಂತೇಳಿ ಅವರು ಒಳ್ಳೆಯ ಅಭಿಪ್ರಾಯ ಇದೆ. ಅವರಿಗೂ ಕೂಡ ನಮ್ಮ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಸಂಘಟನೆ ಪರವಾಗಿ ಅವರಿಗೆ ಅಭಿನಂದನೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಇನ್ಕಿಲಾಬ್ ಜಿಂದಾಬಾದ್. ಮನೆಗಳ ಬಗ್ಗೆ ಚರ್ಚೆ, ಕಾರ್ಮಿಕರ ಮನೆ ಬಗ್ಗೆದಾಗ ಏನು ಚರ್ಚೆ ಅಂತಂದ್ರೆ ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ಮನೆಯಾಗ 2 ಮಕ್ಕಳು ಇಬ್ಬರು ಸ್ವಸ್ಥರು, ಒಂದು ಗಂಡ ಹೆಂಡತಿ, ಇಂಥದ್ದು ಒಂದು ಕುಟುಂಬ ನಾವು ನೋಡಿದ್ದೇವೆ. 2-3 ಸ್ವಸ್ಥರು, ಇಬ್ಬರು ಗಂಡ ಹೆಂಡತಿನೂ ಕೂಡ ಒಂದೊಂದು ಕುಟುಂಬ ಇದೆ. ಹಾಗಾಗಿ ಒಂದು ಗಂಡ ಹೆಂಡತಿಗೆ ಒಂದು ಕುಟುಂಬ. ಆ ಕುಟುಂಬಕ್ಕೆ ಇಡೀ ಹಿಂದಕ್ಕೆ ಅದು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಾನೂನಾಗಿತ್ತು ರೀ. ಏನಂತಂದ್ರೆ ಯಾರಿಗೆ ಮನೆ ನಿವೇಶನ ಇಲ್ಲ ಅವರಿಗೆ 2 ಎಕರೆ ಭೂಮಿ ತೊಗೊಂಡು ಅವರಿಗೆ ಮನೆ ನಿವೇಶನ ಕಟ್ಟಿಕೊಡ್ಬೇಕಂತೇಳಿ ಒಂದು ಪಂಚಾಯತ್ಗೆ ಒಂದು ರೆಗ್ಯುಲೇಷನ್ ಬಂದಿತ್ತು. ಆದರೂ ಕೂಡ ಇಲ್ಲಿವರೆಗೆ ಯಾರೂ ಅದನ್ನು ಫಾಲೋ ಮಾಡಿಲ್ಲ. ಅದು ಏನು ರೇಟ್ ಇತ್ತಂದ್ರೆ 9 ಲಕ್ಷ ರೂಪಾಯಿಗೆ 1 ಎಕರೆ ತಗೋಬೇಕು. ಉಳಿದಿದ್ದು ಗ್ರಾಮ ಪಂಚಾಯತ್ ಕಡೆ ಅವ್ರು ಮಾಡಿ ಹಾಕಿ ತಗೊಂಡು ಆ ಜನರನ್ನ ಮನೆ ನಿವೇಶನ ಕಟ್ಟಿಕೊಡ್ಬೇಕಂತೇಳಿ ಒಂದು ಆದೇಶ ಆಗಿತ್ತು. ಆದರೆ ಇಲ್ಲಿವರೆಗೆ ಅದು ಆದೇಶ ಯಾರೂ ಪಾಲಿಸಿಲ್ಲ. ಹಾಗಾಗಿ ನಾವು ಈಗ ಮುಂದಿನ ದಿನಗಳಲ್ಲಿ ಇಡೀ ಎಲ್ಲ ಪಂಚಾಯತಿಗಳಿಗೆ ಅದನ್ನು ಅರ್ಜಿ ಹಾಕಿಸಿ ಅದನ್ನು ನಾವು ಮುಂದುವರಿಸಂಥ ಕೆಲಸ ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್